ಫ್ರೆಂಡ್ಸ್, ಇವತ್ತು ನಾವು ಬ್ರೆಡ್ ಯೂಸ್ ಮಾಡಿಕೊಂಡು ಬ್ರೆಡ್ಡಲ್ಲಿ ಯಾವ ಥರ ಬ್ರೆಡ್ ಸ್ವೀಟನ್ನು ಈಸಿಯಾಗಿ ಮನೆಯಲ್ಲೇ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತೇಳಿದರೆ, ನಾವು ಇಲ್ಲಿ 1 ಪೌಂಡ್ ಬ್ರೆಡ್ಡನ್ನು ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಸ್ವೀಟ್ಲೆಸ್ ಖವ್ವಾನ ಇಟ್ಕೊಂಡಿದ್ದೀವಿ, ಸಕ್ಕರೆ, ಯಾಲಕ್ಕಿ, ಅರ್ಧ ಲೀಟ್ರ್ ಹಾಲು, ಮತ್ತು ಗೋಡಂಬೆ, ದ್ರಾಕ್ಷಿ, ಬಾದಾಮಿ ಅದು, ಮತ್ತು ಮಿಲ್ಕ್ ಮೇಡು, ಮತ್ತು ಒಂದು ಮೊಟ್ಟೆ. ಇದನ್ನು ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಬ್ರೆಡ್ಡಲ್ಲಿ ಈಸಿಯಾಗಿ ಯಾವ ಥರ ಸ್ವೀಟ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಈ ಥರ ಬ್ರೆಡ್ನ ತೊಗೊಂಡಿದ್ದೀವಲ್ಲ, ಬ್ರೆಡ್ನ ಸೈಡಿಂದು ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಳೋಣ. ಸೈಡಿಂದೆಲ್ಲ ಈ ಥರ ಕಟ್ ಮಾಡ್ಕೊಳೋಣ, ಎಡ್ಸಿಗಿರೋದೆಲ್ಲ ಕಟ್ ಮಾಡ್ಕೊಳೋಣ ಈ ಥರ. ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಎಲ್ಲ ಬ್ರೆಡ್ ಪೀಸಿಂದ ಈ ಥರ ಸೈಡಿಂದ ತೆಗಿಬೇಕು, ಈ ಥರ ಸೈಡಿಂದ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ನಾವು ಬ್ರೆಡ್ ಪೀಸಸ್ನೆಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿರಿ ಈ ಥರ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ. ಸೈಡಿಂದೆಲ್ಲ ತೆಗ್ದಿದ್ದೀವಿ ನೋಡಿರಿ ಬ್ರೆಡ್ಡಿಗೆ. ಈ ಥರ ಈಗ ರೆಡಿ ಆಯಿತು. ಈಗ ನಾವೇನು ಮಾಡೋಣಪ್ಪ ಇದನ್ನಂದರೆ, ಈಗ ಇದನ್ನು ಈ ಥರ ಪಾತ್ರೆಗೆ ಹಾಕ್ಕೊಳ್ಳೋಣ, ಕಟ್ ಮಾಡಿರೋ ಪೀಸಸ್ನೆಲ್ಲ. ನೋಡಿರಿ, ಈಗ ಇದರಲ್ಲಿ ನಾವು ಈಗ ಈ ಬ್ರೆಡ್ ಪೀಸಸಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಮೊಟ್ಟೆ ಆಪ್ಷನಲ್ಲು, ನೀವು ಬೇಕಂದರೆ ಮೊಟ್ಟೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ಯಾರ್ಯಾರು ಮೊಟ್ಟೆ ತಿನ್ನಲ್ಲೋ ಅವರೆಲ್ಲ ಬೇಕಾದರೆ ಮೊಟ್ಟೆನ ಸ್ಕಿಪ್ ಮಾಡ್ಬೋದು. ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾವು ಒಂದು ಮೊಟ್ಟೆನ ಹಾಕ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಹಾಲನ್ನು ಹಾಕಬೇಕು. ನೋಡಿರಿ, ಹಾಲನ್ನು ಹಾಕ್ತಾ ಇದ್ದೀವಿ ಈಗ ಬ್ರೆಡ್ಡಲ್ಲಿ. ಈಗ ನೋಡ್ರಿ, ಇದರಲ್ಲಿ ಹಾಲು ಹಾಕಿದ್ದಾದ್ಮೇಲೆ ಸಕ್ಕರೆನ ಹಾಕೋಣ. ಇದರಲ್ಲಿ ಈಗ ಸಕ್ಕರೆ ನೋಡ್ರಿ, ಸ್ವೀಟ್ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಈಗ. ಮತ್ತೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡೋಣ ಈಗ. ನೋಡಿರಿ ಫ್ರೆಂಡ್ಸ್, ಈಗ ಆ ಎಲ್ಲ ಇಂಗ್ರೀಡಿಯೆಂಟ್ಸು ಆ ಬ್ರೆಡ್ಡಲ್ಲಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಇದನ್ನು ಪೇಸ್ಟ್ ಜಾರ್ ಒಳಗೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಬ್ರೆಡ್ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡಿದ್ದೀವಲ್ಲ, ಅದನ್ನು ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಾಯಿತು. 1 ಗಂಟೆ ಇರಬಾರ್ದು ಬ್ರೆಡ್ಡಲ್ಲಿ, ಆ ಥರ ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಬ್ರೆಡ್ಡಿಂದು. ನೋಡಿರಿ, ಈ ಥರ ಬ್ರೆಡ್ನೆಲ್ಲ ಪೇಸ್ಟ್ ಮಾಡ್ಕೊಂಡಾಯಿತು. ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈಗ ನಾವಿಲ್ಲಿ ಒಗ್ಗರಣೆಗೆ ಪಾತ್ರೆನ ಇಟ್ಕೊಂಡಿದ್ದೀವಿ. ಈಗ ಅದರಲ್ಲಿ ನಾವು ತುಪ್ಪನ ಆ್ಯಡ್ ಮಾಡೋಣ. 2 ಚಮಚದಷ್ಟು ಒಗ್ಗರಣೆಗೆ ತುಪ್ಪ ಹಾಕೋಣ. ತುಪ್ಪ ಹಾಕಾಯಿತು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದರಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಆ್ಯಡ್ ಮಾಡೋಣ. ಹಾಲು ಸ್ವಲ್ಪ ಜಾಸ್ತಿ ಹಾಕಬೇಕು, ಬರೀ ಹಾಲಲ್ಲೇ ಇದನ್ನು ಕುದಿಸ್ಬೇಕು. ಅದಕ್ಕೋಸ್ಕರ ಅರ್ಧ ಲೀಟ್ರಷ್ಟು ಹಾಲು ಹಾಕೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ನಾವು 1 ಪೌಂಡ್ ಬ್ರೆಡ್ಡನ್ನು ಹಾಕಬೇಕು. ಈಗ ನಾವು 1 ಪೌಂಡ್ ಬ್ರೆಡ್ಡಲ್ಲಿ ನೋಡಿರಿ, ಈಗ ಆ ಪೇಸ್ಟ್ನ ಇದರಲ್ಲಿ ಆ್ಯಡ್ ಮಾಡೋಣ. ನೋಡಿರಿ, ಪೇಸ್ಟ್ನ ಆ್ಯಡ್ ಮಾಡೋಣ, ಅದು ಬ್ರೆಡ್ ಪೇಸ್ಟ್ ಮಾಡ್ಕೊಂಡಿರೋದನ್ನ. ನೋಡಿರಿ ಫ್ರೆಂಡ್ಸ್, ಇದು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಇದು ಕುದಿ ಬಂದಮೇಲೆ ನಾವು ಇದರಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಮತ್ತು ಏನು ಮಿಲ್ಕ್ ಮೇಡು ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಈ ಥರ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದೀಲಿ ಇದು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಈ ಥರ ಆಗ್ತಾ ಇದೆ ನೋಡಿರಿ, ಇಲ್ಲಿ ಈ ಥರ ಇದು ಚೆನ್ನಾಗಿ ಕುದೀತಾ ಇದೆ. 1 ಗಂಟೆ ಇಲ್ದಲೆ ಈ ಥರ ಚೆನ್ನಾಗಿ ಕುದಿಸ್ಬೇಕು. ನೋಡಿರಿ, ಈ ಥರ ನಮ್ಮದು ಈ ಥರ ಕುದ್ದು ಚೆನ್ನಾಗಿ ನಮ್ಮದು ಬ್ರೆಡ್ಡಿಂದು ರೆಡಿಯಾಗಿದೆ, ಸ್ವೀಟಿಂದು. ಈಗ ನಾವು ಇದರಲ್ಲಿ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡಿದ್ದೀವಿ. ನೋಡಿರಿ, ಈ ಥರ ಆಗ್ತಾ ಇದೆ ನಮ್ಮದು ಸ್ವೀಟು. ಈಗ ಇದರಲ್ಲಿ ನಾವು ಏನು ಆ್ಯಡ್ ಮಾಡಬೇಕಪ್ಪ ಅಂದರೆ, ಇದರಲ್ಲಿ ನಾವೀಗ ಮಿಲ್ಕ್ ಮೇಡನ್ನ ಆ್ಯಡ್ ಮಾಡ್ತೀವಿ. ನೋಡಿರಿ, ಅಲ್ಲಿ ಮಿಲ್ಕ್ ಮೇಡನ್ನ ಆ್ಯಡ್ ಮಾಡೋಣ.
ಒಂದು ಹಾಫ್ ಕಪ್ಪಷ್ಟು ಮಿಲ್ಕ್ ಮೇಡ್ ನೆನೆಸಿಟ್ಕೊಂಡು ಚೆನ್ನಾಗಿ ಕುದ್ದಿದೆ. ಈಗ ನಾವು ಇದರಲ್ಲಿ ಇನ್ನೊಂದು ಸ್ಪೂನಷ್ಟು 1-2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀವಿ. ತುಪ್ಪ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಈ ಥರ ನೋಡಿರಿ, ಈ ಥರ ಮಿಕ್ಸ್ ಮಾಡ್ತಾ ಇದ್ದೀವಿ ತುಪ್ಪ ಹಾಕಿದ ಮೇಲೆ. ಈಗ ನಾವು ಕೇಸರಿ ನೆನೆಸಿಟ್ಕೊಂಡಿದ್ವಲ್ಲ, ಈಗ ಕೇಸರನ್ನ ಹಾಕೋಣ ಇದರಲ್ಲಿ. ನೋಡ್ರಿ, ಇಲ್ಲಿ ಕೇಸರ ಹಾಕಿದ್ದೀವಿ ಇದರಲ್ಲಿ. ನೋಡ್ರಿ, ಕಾಣಿಸ್ತಾ ಇದೆ ನಿಮಗೆಲ್ಲ. ಕೇಸರನ್ನ ಹಾಕಿದ್ದೀವಿ. ಈ ಕೇಸರ ಹಾಕಿದ್ಮೇಲೆ ಇದನ್ನು ಒಂದು 5 ನಿಮಿಷ ಮತ್ತು ಒಂದು 5 ನಿಮಿಷ ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಸ್ವೀಟ್. ನೋಡ್ರಿ, ಈ ಥರ ಆಗಿದೆ. ನೋಡ್ರಿ ಫ್ರೆಂಡ್ಸ್, ಇದರಲ್ಲಿ ನಾವು ಸ್ವೀಟ್ಲೆಸ್ ಖವ್ವ ಹಾಕಿದ್ದೀವಿ ಮತ್ತು ಮಿಲ್ಕ್ ಮೇಡು ಹಾಕಿದ್ದೀವಿ. ಮತ್ತು ಇದು ಬರೀ ಹಾಲಲ್ಲೇ ಮಾಡೋದ್ರಿಂದ ಇದು ಬ್ರೆಡ್ ಸ್ವೀಟು ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಈ ರೆಸಿಪಿನ. ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿದರೆ, ನಾವು ಈಗ ಇದು ಡ್ರೈ ಫ್ರೂಟ್ಸ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಡ್ರೈ ಫ್ರೂಟ್ಸ್ನೆಲ್ಲ ಈಗ ನಾವು ಏನು ಮಾಡಬೇಕು ಅಂತೇಳಿದರೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸ್ವೀಟ್ ಈ ಥರ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಭಾಳ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಯಾಕಂದರೆ ನಾವು ಒಂಚೂರು ಇದರಲ್ಲಿ ನೀರೇ ಟಚ್ ಮಾಡಿಲ್ಲ, ಬರೀ ಹಾಲಲ್ಲೇ ಇದನ್ನು ಮಾಡಿರೋದು. 1 ಪೌಂಡ್ ಬ್ರೆಡ್ಡಿಗೆ ಅರ್ಧ ಲೀಟ್ರಿಂದ 3/4 ಲೀಟ್ರಷ್ಟು ಹಾಲನ್ನ ಯೂಸ್ ಮಾಡಿದ್ದೀವಿ. ಹಾಲು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವೋ ಅಷ್ಟೇ ಸ್ವೀಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಲಿಂದ ಮತ್ತು ಖೋವಾದಿಂದ ಮತ್ತು ಮಿಲ್ಕ್ ಮೇಡ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕೇಸರ ಹಾಕಿದರೆ ಫ್ಲೇವರು ಚೆನ್ನಾಗಿ ಬರುತ್ತೆ. ನೋಡಿರಿ, ಈ ಥರ ಕೇಸರ ಹಾಕಿದ್ದೀವಿ ನಾವು. ಕೇಸರ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಾವು ಡ್ರೈ ಫ್ರೂಟ್ಸ್ನ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಈಗ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡಿರಿ, ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ ನಾವು ಡ್ರೈ ಫ್ರೂಟ್ಸ್ನೆಲ್ಲ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿನೆಲ್ಲ ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ. ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ತುಪ್ಪನೇ ಯೂಸ್ ಮಾಡಬೇಕು. ಮತ್ತು ನೀವು ಯಾರಾದರೂ ನಿಮ್ಮ ಮನೆಗೆ ಫ್ರೈ ಮಾಡಿದರೆ ಪ್ಲೀಸ್ ಫ್ರೆಂಡ್ಸ್, ನೀರು ಯಾರೂ ಯೂಸ್ ಮಾಡಬೇಡ್ರಿ, ಬರೀ ಹಾಲಲ್ಲೇ ಇದನ್ನು ಸ್ವೀಟ್ ಮಾಡಿರಿ, ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ಈ ಥರ ಆಗಿದೆ. ನೋಡಿರಿ, ನಮ್ಮದು ಸ್ವೀಟ್ ಈ ಥರ ಆಗಿ ರೆಡಿ ಆಗಿದೆ. ನೋಡಿರಿ, ಇಲ್ಲಿ ಈ ಥರ ನೋಡಿರಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಇದು ಕುದಿಬೇಕು. ಸ್ವೀಟು ಈ ಥರ ಕುದಿಬೇಕು ಚೆನ್ನಾಗಿ. ನೋಡಿರಿ, ಈ ಥರ ಆಗಿದೆ. ಈಗ ನಾವು ಇದರಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ತುಪ್ಪದಲ್ಲಿ, ಆ ಡ್ರೈ ಫ್ರೂಟ್ಸ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ನೋಡಿರಿ, ಇಲ್ಲಿ ನಮ್ಮದು ಸ್ವೀಟು ಯಾವ ಥರ ಕುದೀತಾ ಇದೆ ನೋಡಿರಿ ಫ್ರೆಂಡ್ಸ್. ಅಲ್ಲಿ ಆ ಥರ ಕುದಿ ಬಂದಮೇಲೆ ಲಾಸ್ಟಿಗೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು. ನೋಡಿರಿ, ಈಗ ಡ್ರೈ ಫ್ರೂಟ್ಸ್ನೆಲ್ಲ ಇದರಲ್ಲಿ ಈ ಥರ ಮಿಕ್ಸ್ ಮಾಡೋಣ. ತುಪ್ಪದಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ನ ಈ ಸ್ವೀಟಲ್ಲಿ ಈ ಥರ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಮ್ಮದು ಸ್ವೀಟ್ ರೆಡಿ ಆಯಿತು. ಈಸಿಯಾದ ಸ್ವೀಟ್ ಇದು, ಬ್ರೆಡ್ ಯೂಸ್ ಮಾಡಿಕೊಂಡು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಸ್ವೀಟ್ ಈ ಥರ ಕುದೀತಾ ಇದೆ. ನಮ್ಮದು ಸ್ವೀಟ್ ಈಗ ರೆಡಿ ಆಗ್ತಾ ಇದೆ. ರೆಡಿ ಆಗೇ ಬಿಡ್ತು. ಇನ್ನೇನು 1-2 ನಿಮಿಷದಲ್ಲಿ ಸ್ವೀಟ್ ಎಲ್ಲ ರೆಡಿ ಆಗಿಬಿಡುತ್ತೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಸ್ವೀಟ್ ರೆಡಿ ಆಯಿತು ಫ್ರೆಂಡ್ಸ್. ನೀವು ಸಹ ಈ ಸ್ವೀಟ್ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಟೇಸ್ಟ್ ಹೇಗಿತ್ತು, ಚೆನ್ನಾಗಿತ್ತೋ ಇಲ್ಲೋ, ನಿಮಗೆ ಇಷ್ಟ ಆಯಿತೋ ಇಲ್ಲೋ ಅಂತೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಾವು ಈ ಚಾನಲ್ ಹೊಸದಾಗಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲಿಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡೋದರ ಮೂಲಕ ಮತ್ತು ಕಮೆಂಟು ಮತ್ತು ಶೇರ್ ಮಾಡೋದರ ಮೂಲಕ ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.